ಅಯ್ಯಯ್ಯೋ, ಈ ಅಮ್ಮ ನನಗೋಸ್ಕರ ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲಾ ತಂದಿಟ್ಟಿದ್ದಾಳೆ. ಆದ್ರೆ ಈ ಬುಲ್ಡೋಜರ್ ನನ್ ಮಗ ಏನು ತಿನ್ಬೇಡ ಅಂತ ಹೇಳ್ಬಿಟ್ಟಿದ್ದಾನಲ್ಲಪ್ಪ ಶಿವನೇ. ಈ ಮನೆನೇ ಬಿಟ್ಬಿಟ್ಟು ದೂರ ಹೋಗ್ಬಿಡೋಣ ಅಂತಂದ್ರೆ ಮನಸ್ಸು ಹುಡುಗಿ ಮೇಲೆ ಅರ್ಧ ಕಾಣಿಸ್ಕೋತಾ ಇದ್ದಾಳೆ, ಆಸೆ ತೋರಿಸ್ತಾ ಇದ್ದಾಳೆ. ಇಷ್ಟೊಂದು ತಿಂಡಿ ತಿನಿಸೆಲ್ಲ ಮಾಡಿಟ್ಟಿದೀವಿ, ಅದನ್ನ ಬಿಟ್ಟು ನನ್ನ ಮಗಳಿಗೆ ಲೈನ್ ಹೊಡಿತಾ ಇದ್ಯಾ? ಯೋ ಲೈನ್ ಹೊಡಿಯಕ್ಕೆ ಇಲ್ಲಿ ಯಾವ್ದು ಸ್ಕೇಲು ರೂಲರು ಇಲ್ಲ. ಇವಂದ್ ಯಾಕೋ ಅತಿ ಆಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 4 ಒದಸ್ರಿ. ಅದೇ ಸರಿ ಅಂತ ಕಾಣಿಸುತ್ತೆ. ಪೊಲೀಸ್ನವ್ರು ಬಂದು ನನ್ನೇನು ಮಾಡಕ್ಕಾಗಲ್ಲ. ಯಾಕ ಯೋ, ನಾನು ಒಬ್ಬನೇ ನಿನ್ ಮಗಳನ್ನ ಲವ್ ಮಾಡ್ತಾ ಇಲ್ಲ, ಮತ್ತೆ ಅವಳು ನನ್ನನ್ನ ಲವ್ ಮಾಡ್ತಾ ಇದ್ದಾಳೆ. ಏನ್ ಮಾಡೋದು ಈಗ? ನನ್ ಮಗಳನ್ನ ನೀನೇ ಮದುವೆ ಮಾಡ್ಕೋಬೇಕು. ಸೂಪರ್, ಫ್ಯಾಂಟಾಸ್ಟಿಕ್. ನಾನು ನಿಮ್ ಮಗಳನ್ನ ಈಗಲೇ ಇಲ್ಲೇ ಮದ್ವೆ ಆಗಕ್ಕೆ ರೆಡಿ. ನೋಡು, ಮಾತು ಅಂದ್ರೆ ಮಾತು, ಏನಾದ್ರೂ ತಪ್ಪಿದ್ರೆ ಇಲ್ಲ ಆಂಟಿ. ಅಲ್ಲಲ್ಲ ಅತ್ತೆ, ನೀವು ಬೇಡ ಅಂತಂದ್ರು ಕೂಡ ನಿಮ್ ಮಗಳನ್ನ ನಾನ್ ಮದ್ವೆ ಮಾಡ್ಕತೀನಿ. ಅಂದ್ಮೇಲೆ ಮಾಡ್ಕೋ ಹೋಗು ಮಾವ. ನನ್ನ ಹೆಂಡತಿ ಆಗೋ ಈ ಮಿಸ್ ವರ್ಲ್ಡ್ ನ ಡೈರೆಕ್ಟ್ ಆಗಿ ಒಂದ್ಸಲ ನೋಡಿ ಲೈಟ್ ಆಗಿ ಮಾತಾಡ್ಲಾ? ಓನ್ಲಿ ಫಾರ್ ಟಾಕಿಂಗು, ಟಚಿಂಗು, ಕಿಸ್ಸಿಂಗು ಅಂತ ಏನಾದ್ರು ಎಕ್ಸ್ಟ್ರಾ ಇಟ್ಕೊಂಡ್ಯೋ? ಹಿಟ್ಟಿಂಗು. ಥ್ಯಾಂಕ್ ಯು. ಓ ನನ್ನ ಸುಂದರಿ, ಅರ್ಧ ಸುಂದರಿ, ನಿನ್ನ ಪೂರ್ತಿಯಾಗಿ ನೋಡ್ಲಾ? ಬಾ. ಬಿಟ್ಟು ನಾನು ಇರ್ತೀನೇನೆ. ನನ್ನ ಮಗ ನನ್ನ ಜೀವನನ ಹಾಳು ಮಾಡಿ ಇಲ್ಲಿ ಹೆಂಡತಿ ಜೊತೆ ಹಾಯಾಗಿ ಕೂತಿದೀಯಾ? ಸೋಮನಳ್ಳಿ, ಏನಪ್ಪ ನೀನಿಲ್ಲಿ? ಕೋದಂಡ, ಅಯ್ಯೋ ಯಾಕೋ? ಮನೇಲಿದ್ರೆ ಆ ಬುಲ್ಡೋಜರ್ ನನ್ ಮಗನ್ ಕಾಟ, ಅಯ್ಯಮ್ಮಂದು ತಿಂಡಿಗಳ ಕಾಟ, ಜೊತೆಗೆ ಅರ್ಧ ಸುಂದರಿ ಕಾಟ ಬೇರೆ. ಜೀವನನೇ ಬೇಸರ ಆಗ್ಬಿಟ್ಟಿದೆ ಕಣ ಕೋದಂಡ. ಕೋದಂಡ, ಯಾರ್ದ ಮಗು? ನನ್ನ ಮಗು ಕಣ. ಅಯ್ಯಮ್ಮ ನನ್ ಸ್ವಂತ ಹೆಂಡತಿ ಕಣ. ನಮಸ್ಕಾರ ನಿಮಗೆ. ಪುಟ್ಟು, ಅಯ್ಯಯ್ಯೋ ಯಾಕೋ ಮಗು ಅಳ್ತಾ ಇದೆಯಲ್ಲ? ರೀ, ನೀವೇನ್ರಿ ನೀವು? ಮಗು ಎಲ್ರಿ ಅಳ್ತಾ ಇದೆ? ಅಳ್ತಾ ಇದೆ ಕಣ. ಎಲ್ಲೋ ಅಳ್ತಾ ಇದೆ ಅದು? ಪಾಪ ಐಸ್ ಕ್ರೀಮ್ ಬೇಕು ಅಂತ ಕಾಣಿಸುತ್ತೆ. ಐಸ್ ಕ್ರೀಮ್ ಬೇಕಮ್ಮ? ಅಪ್ಪ ಐಸ್ ಕ್ರೀಮ್ ಕೊಡ್ಸಪ್ಪ. ನೋಡಿದ್ಯಾ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅನ್ನೋದು. ಅತ್ತಿಗೆ, ನೀವು ಮಗನ್ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸ್ಕೊಂಬನ್ನಿ. ನೀವೇನ್ರಿ ಸುಮ್ನೆ ಇರೋ ಮಗುಗೆ ಐಸ್ ಕ್ರೀಮ್ ಆಸೆ ಬರ್ಸಿದ್ರಿ? ಬಾಮ, ನಾ ಹೋಗೋಣ. ಬೇಗ ಬಂದ್ಬಿಡೆ. ಹೋದಂಡ, ನಿನ್ಗೊಂದು ಪರ್ಸನಲ್ ಆಗಿ ಒಂದು ವಿಷಯ ಹೇಳ್ಬೇಕಾಗಿತ್ತಲ್ಲ. ಏನಪ್ಪಾ ಅದು? ಅದೇ ನನ್ ತಂಗಿ ಇದ್ಲಲ್ಲ. ಏನಾಯ್ತು? ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತಾ? ಹಾಗಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಏನಾದ್ರೆ? ನನ್ ತಂಗಿ ಯಾವನ್ನೋ ಲವ್ ಮಾಡಿ ಅವನ್ ಜೊತೆ ಊರೆಲ್ಲ ಸುತ್ತಾಡಿ 3 ತಿಂಗಳಾದ್ಮೇಲೆ ನನ್ನ ಹೊಟ್ಟೆಲ್ಲೊಂದು ಬಾಡಿ ಇದೆ ಅಂತ ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ಲು. ಯಾವ ಲೋಫರ್ ಈ ಕೆಲಸ ಮಾಡಿದಾನೆ ಅಂತ ವಿಚಾರಿಸಿ ಅವನ ಹತ್ರ ಹೋದ್ರೆ ಏನಾಯ್ತು? ಅವನು ಬೇರೆ ಹುಡುಗಿನ ಮದುವೆ ಆಗಿದ್ದ. ಅಯ್ಯಯ್ಯೋ, ಆಮೇಲೆ ನನಗೆ ಕೆಟ್ಟದಾಗಿ ಕೋಪ ಬಂತು. ಅವನ್ ಕತ್ತಿ ಬಟ್ಟಿನ ಹಿಂಗೆ ಇಡ್ತಾನೆ. ಏಯ್, ನಿನ್ಗೆ ಕಣ ಹೇಳ್ತಾ ಇರೋದು. ಏನೋ ಲೋಫರ್ ನನ್ ತಂಗಿನ ಬಸರು ಮಾಡಿ ಇವತ್ತು ನನ್ನನ್ನ ಗೆಟ್ ಔಟ್ ಅಂತ ಇದೆಯೇನೋ? ನನ್ ತಂಗಿನ ಲವ್ ಮಾಡಿದ್ದು ನೀನೇ ತಾನೆ? ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅವಳು 3 ತಿಂಗಳಾಗಿರೋದು ನಿನ್ನಿಂದ ತಾನೆ? ಇಷ್ಟೆಲ್ಲ ಮಾಡಿದ್ದು ಅಲ್ದೆ ಹುಡುಗಿ ಅಪ್ಪ ಎದುರಿಸ್ತಾ ಅಂತೇಳಿ ಈಗ ಬೇರೆ ಹುಡುಗಿ ಮದ್ವೆ ಆಗಿದ್ಯಾ? ನಾಯಿ ನನ್ ಮಗನೇ, ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏರೋಪ್ಲೇನ್ ಹತ್ತಿಸ್ತೀನಿ, ನಿನ್ನ ಕೈ ಕಾಲು ಮುರಿಸ್ತೀನಿ.
ರೀ ಅವ್ರು ಹೇಳ್ತಾ ಇರೋದಲ್ಲಿ ನಿಜವೇನ್ರಿ? ಅವ್ರ ತಂಗಿ ಜೀವನ ನೀವ್ ಹಾಳು ಮಾಡಿದ್ರೇನ್ರಿ? ಅಯ್ಯೋ ಹೌದಮ್ಮ, ನಿಜವಾಗ್ಲೂ ನನ್ನ ತಂಗಿ ಜೀವನನ ಹಾಳು ಮಾಡ್ಬಿಟ್ಟು ಇಂತ ನನ್ನ ಮಕ್ಕಳು ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಹಾಗಾದ್ರೆ ನೀವು ನನ್ನ ಮದುವೆ ಆಗಿದ್ದು ನನ್ಗೋಸ್ಕರ ಅಲ್ಲ, ನನ್ನ ಆಸ್ತಿಗೋಸ್ಕರ. ಇನ್ನು ಎಷ್ಟು ಜನ ಹೆಣ್ಮಕ್ಳು ಹಾಳು ಮಾಡ್ಬೇಕು ನನ್ ಮಗನೇ ಇಷ್ಟು ದಿವಸ ನನ್ಗೆ ಓಡಿಸ್ತಾ ಇದ್ದಲ್ಲ, ನನಗೂ BP ರೈಸ್ ಆಗುತ್ತೆ. ತಿನ್ನು ವದನ ತಿನ್ನು.